ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಎದುರಾಗಿದೆ. ಪರಂ ಒಡೆತನದ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿದೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಮಧ್ಯರಾತ್ರಿವರೆಗೂ ಪರಿಶೀಲನೆಯನ್ನ ಮಾಡಿದ್ದಾರೆ. 22 ಇನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಆಗಮಿಸಿದ್ರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧಿತವಾಗಿರುವಂತಹ ರನ್ಯಾರಾವ್ ಹಾಗೂ ಪರಂ ಒಡೆತನದ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿರುವಂತಹ ಮಾಹಿತಿ ಇದೆ. ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಒಡೆತನದ ಕಾಲೇಜಲ್ಲಿ ಇಡಿ ಶೋಧ ಮುಂದುವರಿಸಲಾಗಿದೆ. ಇತ್ತೀಚೆಗೆ ಹಲವೆಡೆ ಪರಮೇಶ್ವರ್ ಆಸ್ತಿಯನ್ನ ಖರೀದಿ ಮಾಡಿದ್ರಂತೆ. ತುಮಕೂರಿನ ಕೆಲವು ಕಡೆ ಜಾಗ ಖರೀದಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಎಚ್ಎಂಎಸ್ ಕಾಲೇಜನ್ನು ಖರೀದಿಸಿ ಅದನ್ನ HMSIT ಅಂತ ಹೆಸರು ಬದಲಾವಣೆ ಮಾಡಲಾಗಿತ್ತು. ಇದರ ಜೊತೆಗೆ ಬಂಡಿಮನೆ ಕಲ್ಯಾಣ ಮಂಟಪ, ಟಾಟಾ ಕಾರ್ ಶೋರೂಮ್ ಸೇರಿದಂತೆ ಹಲವೆಡೆ ಆಸ್ತಿ ಖರೀದಿ ಮಾಡಿರುವಂತಹ ಮಾಹಿತಿ ಇದೆ. ಇನ್ನು ರನ್ಯಾರಾವ್ ಮನೆ ಸೇರಿದಂತೆ ಹಲವು ಕಡೆ ದಾಳಿಯಾಗಿದೆ. ಒಟ್ಟು 16 ಕಡೆ ದಾಳಿಯಾಗಿರುವಂತದ್ದು. ಆಭರಣಗಳು ಹಾಗೂ ಚಿನ್ನದ ಬಿಸ್ಕೆಟ್ಗಳ ಮಾರಾಟ ಮಾಡ್ತಾ ಇದ್ದ ಮಧ್ಯವರ್ತಿಗಳ ಮನೆ ಮೇಲೆ ದಾಳಿಯಾಗಿದೆ. ತನಿಖೆ ವೇಳೆ ರನ್ಯಾರಾವ್ ಬಳಿ ಇದ್ದಂತಹ ಚಿನ್ನಾಭರಣ ಖರೀದಿಸೋದ್ರ ಬಗ್ಗೆ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು RBI ಅನುಮತಿ ಇಲ್ಲದೆ ಸಾಕಷ್ಟು ಜನ ಈಕೆಯ ಜೊತೆ ವ್ಯವಹಾರವನ್ನ ನಡೆಸಿರುವುದು ಪತ್ತೆಯಾಗಿದೆ. ಗೃಹ ಸಚಿವ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ, ವಿಜೇಂದ್ರ, ಕುಮಾರಸ್ವಾಮಿ ಬಹಳ ಹಾನೆಸ್ಟಾ? ಬಿಜೆಪಿ ನಾಯಕರು ಹಾನೆಸ್ಟಾ? ಇವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶವನ್ನ ಸಹಿಸದೆ ಇಡಿ ದಾಳಿ ಮಾಡಲಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಇಡೀ ದೇಶದಲ್ಲಿ ಸಂವಿಧಾನ, SC, ST, OBC ಸಮುದಾಯಗಳ ನಾಯಕರ ಮೇಲೆ ನಿರಂತರವಾಗಿ ದಾಳಿ ಮಾಡೋದು ವಾಡಿಕೆಯಾಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದು ವಿಕೃತ ಮನಸ್ಸುಗಳ ಭಾಗವಾಗಿದೆ ಅಂತ ಬಿಜೆಪಿ ವಿರುದ್ಧ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ. ಇನ್ನು ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಇಡಿ IT ಇರೋದೇ ದಾಳಿ ಮಾಡೋದಕ್ಕೆ. ಪರಮೇಶ್ವರ್ ಇವತ್ತಿನಿಂದ ಸಂಸ್ಥೆಯನ್ನ ನಡೆಸ್ತಾ ಇಲ್ಲ, ಅವರ ತಂದೆ ಕಾಲದಿಂದಲೂ ಕೂಡ ನಡೆಸ್ತಿದ್ದಾರೆ. ಸರಿಯಾದ ದಾಖಲೆಯನ್ನ ಕೊಡ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲ್ಲೇ 2ನೇ ಸರಿ ಆಗಿದೆ. ಅವರು ಮೊದಲು IT ಆಗಿತ್ತು, ಈಗ ಇಡಿ ಆಗಿದೆ. ಅದರಿಂದ ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಾರೆ. ಇನ್ನು ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಚಿನ್ನದ ಹಗರಣದಲ್ಲಿ ಹಲವು ಮಂತ್ರಿಗಳ ಹೆಸರು ಇದೆ. ಇಡಿಗೆ ಯಾರ ಮೇಲೆ ಸಂಶಯ ಬಂದಿದೆಯೋ ಅವರ ಮೇಲೆ ರೇಡ್ ಮಾಡ್ತಿದ್ದಾರೆ. ಇಡಿ ಸ್ವತಂತ್ರ ತನಿಖಾ ಏಜೆನ್ಸಿ. ಬಿಜೆಪಿ ಹೇಳಿ ರೇಡ್ ಮಾಡಿಸೋಕೆ ಬರೋದಿಲ್ಲ. ಸಂಶಯ ಬಂದಲ್ಲಿ ರೇಡ್ ಮಾಡ್ತಾರೆ, ಮಾಹಿತಿ ಸಿಕ್ಕರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿತ್ತು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಇದೆ. ಅದ್ರಾಗ ಯಾರು ಏನು BJP ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯ ಇದ್ದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಏನೂ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರುವುದನ್ನು ವಿಪಕ್ಷಗಳು ರಾಜಕೀಯವಾಗಿ ಬಳಸಿಕೊಂಡಿವೆ. ವಿಪಕ್ಷ ನಾಯಕ R. ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ. ಅದು ತನಿಖೆ ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಡಿ CBI ತೆಗೆದಾಕ್ಬಿಡೋಣ. ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ. ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು, BJP, ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಮುಗ್ದಾಯ್ತು. ಭಯ ಯಾಕೆ? ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಸಾವನ್ನಪ್ಪಿದವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಭಾರಿ ಗಾಳಿ ಮಳೆಗೆ ಕೋರಮಂಗಲದಲ್ಲಿ ಮರ ಬಿದ್ದು ಮೂಡಲಗಿರಿ ಎಂಬಾತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೋರಮಂಗಲದ ಸೌಭಾಗ್ಯ ಸ್ಟೋರ್ ಬಳಿ ಈ ಘಟನೆ ನಡೆದಿದೆ. ಮೊದಲು ಇನೋವಾ ಕಾರ್ ಮೇಲೆ ಮರ ಬಿದ್ದಿದ್ದು ನಂತರ ಬೈಕ್ ಸವಾರನ ಮೇಲೆ ಬಿದ್ದಿದೆ. ಈ ವೇಳೆ ಇತರೆ ಇಬ್ಬರಿಗೂ ಕೂಡ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಗವಾರದ ವೀರಣ್ಣಪಾಳ್ಯದಲ್ಲಿ ರಾಜಕಾಲುವೆ ಒತ್ತುವರಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದಾದ ಬಳಿಕ ಎಚ್ಬಿಆರ್ ಲೇಔಟ್, ಗಿದ್ದಲಹಳ್ಳಿ ರಾಜಕಾಲುವೆ ಪರಿಶೀಲನೆ ನಡೆಸಿ ರಾಜಕಾಲುವೆ ಅಗಲೀಕರಣಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಂತರ ಸಾಯಿ ಲೇಔಟ್ಗೆ ಆಗಮಿಸಿದಂತಹ ಸಿಎಂ, ಡಿಸಿಎಂಗೆ ಸ್ಥಳೀಯರು ತರಾಟೆ ತಗೊಂಡರು. ರಸ್ತೆ ಮಧ್ಯೆಗೆ ತಡೆದು ಸಿಎಂ ಹಾಗೂ ಡಿಸಿಎಂಗೆ ಸಮಸ್ಯೆ ಯಾವಾಗ ಪರಿಹಾರ ಕೊಡ್ತೀರಾ ನಿಮ್ಮ ಸಮಸ್ಯೆಗೆ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಮಹದೇವಪುರದ ಪಣತ್ತೂರಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ ಆದ್ರು. ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನು ಮಾಡ್ತಾ ಇದೀಯಾ? ರೈಲ್ವೆ ಅಂಡರ್ ಪಾಸ್ ಕೆಳಗೆ ನೀರು ನಿಲ್ತಾ ಇದೆ, ಅದನ್ನು ಸರಿಪಡಿಸಿ ಅಂತೇಳಿ ಸೂಚನೆ ಕೊಟ್ಟರು. ಬೆಂಗಳೂರ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಶೀಲನೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಮಳೆ ಹಾನಿಗೊಳಗಾದ ಕುಟುಂಬಸ್ಥರಿಗೆ ಶೀಘ್ರ ಪರಿಹಾರ ರಿಲೀಸ್ ಮಾಡೋದಾಗಿ ಹೇಳಿದರು. They were demanding 1 lakh rupees per each house. Immediately, I instructed Maheshwar Rao, who is a BBMP commissioner, to conduct a survey immediately and to give compensation and as per. ಇನ್ನು ಇದೇ ವೇಳೆ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಬೈರತಿ ಸುರೇಶ್ ಹಾಗೂ ಅರವಿಂದ ಲಿಂಬಾವಳಿ ವಾಗ್ವಾದವನ್ನು ಮಾಡಿದರು. ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆ ಹಾನಿಯುಂಟಾಗಿದೆ. ಈ ಹಿನ್ನೆಲೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಡಿಎಸ್ ನಿಯೋಗ ಭೇಟಿ ನೀಡಲಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಿಯೋಗ ಭೇಟಿ ಮಾಡಲಿದ್ದು, ಮಳೆಯಿಂದ ಸಂಕಷ್ಟಕ್ಕೊಳಗಾದ ಜನರ ಸಮಸ್ಯೆಯನ್ನು ಆಲಿಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿರುವಂತಹ ನಿಯೋಗ 10:30ಕ್ಕೆ ಜಯನಗರದ ಅರಸು ಕಾಲೋನಿ, ಮಧ್ಯಾಹ್ನ 12ಕ್ಕೆ ಸಿಲ್ಕ್ ಬೋರ್ಡ್ ಜಂಕ್ಷನ್, ಮಧ್ಯಾಹ್ನ 2 ಗಂಟೆಗೆ ಸಾಯಿ ಲೇಔಟ್ ಹಾಗೂ ಮಧ್ಯಾಹ್ನ 3ಕ್ಕೆ ಹೆಣ್ಣೂರು ಬ್ರಿಡ್ಜ್ ಹಾಗೂ ಎಚ್ಬಿಆರ್ ಸುತ್ತಮುತ್ತ ಪರಿಶೀಲನೆಯನ್ನು ಮಾಡಲಿದ್ದಾರೆ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದ್ದು, ಮದ್ದೇರು ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಕಲ್ಪಿಸದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇದ್ದು, ಕುಮಟಾ ಸಮೀಪದ ಖೈರೆ ಬಳಿ ಹೆದ್ದಾರಿ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದ್ದು, ವಾಹನ ಸವಾರರು ಪರದಾಡುವಂತಾಗಿದೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಸಂಜೆ ಸುರಿದಂತ ಭಾರೀ ಮಳೆಗೆ ನಗರದ ಮುಖ್ಯ ರಸ್ತೆ ಬಳಿಯ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಗರದ ವಾರ್ಡ್ ನಂಬರ್ 10ರಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹಲವು ರಸ್ತೆಗಳು ಜಲಾವೃತವಾದ ಕಾರಣ ವಾಹನ ಸವಾರರು ಪರದಾಡಿದರು. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಗೆ ಒಟ್ಟು 3 ದಿನ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರು ಬಯಲು ಪ್ರದೇಶದ ಕಡೆ ತೆರಳದಂತೆ ಡಿಸಿ ದಿವ್ಯಪ್ರಭು ಮನವಿ ಮಾಡಿದ್ದಾರೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗ್ತಾ ಇದೆ. ಕಳೆದ 3 ತಿಂಗಳಲ್ಲಿ ಮಳೆಯಿಂದ 2 ಮೃತಪಟ್ಟಿದ್ದಾರೆ. ಇವರ ಕುಟುಂಬಸ್ಥರಿಗೆ ಎಸ್ಡಿಆರ್ಎಫ್ನಿಂದ ತಲಾ 5 ಲಕ್ಷ ಪರಿಹಾರ ನೀಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ 3 ದಿವಸ ಆರೆಂಜ್ ಅಲರ್ಟ್ ಇರುವುದರಿಂದ ನಾವು ಕೂಡ ಸಾರ್ವಜನಿಕರಿಗೆ ಈ ಮೂಲಕ ವಿನಂತಿ ಮಾಡ್ತಾ ಇರೋದು, ತಾವು ಆದಷ್ಟು ಮಳೆ ಇರುವ ಸಂದರ್ಭದಲ್ಲಿ ಬಯಲು ಪ್ರದೇಶಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೂ ನಿಮ್ಮ ಜಾನುವಾರುಗಳನ್ನು ಕೂಡ ಮರಗಳ ಕೆಳಗಡೆ ಕಟ್ಟುವಂಥದ್ದು ಹಾಗೂ ಇದು ನಮ್ಮ ಎಲೆಕ್ಟ್ರಿಕಲ್ ಪೋಲ್ಸಲ್ಲಿ ಕಟ್ಟುವಂಥದ್ದು ಕೂಡ ತಡೆ ಕಟ್ಟಬೇಕಾಗ್ತದೆ. ಅದರಿಂದ ನಮಗೆ ಏನಾದರೂ ಅಪಾಯ ಆಗುವಂಥ ಒಂದು ಸಾಧ್ಯತೆ ಕೂಡ ಇರ್ತದೆ. ಈಗ ನಾವು ಕಳೆದ 3 ತಿಂಗಳಿಂದ ಮಾರ್ಚಿಂದ ಇವತ್ತುವರೆಗೆ ನಾವು ನೋಡಿದ್ದಾಗ ಪೂರ್ವ ಮುಂಗಾರಿನಲ್ಲಿ ವಾಡಿಕೆ ಮಳೆ 91 ಮಿಲಿಮೀಟರ್ ಇರ್ತದೆ. ಆದರೆ ನಮಗೆ ಆಗಿರುವಂಥ ಮಳೆ 127 ಮಿಲಿಮೀಟರ್ ಇದೆ. ಅಂದರೆ 97.5% ಜಾಸ್ತಿ ಮಳೆ ಆಗಿದೆ. ಅದು ಕೂಡ ಇತ್ತೀಚೆಗೆ ಕಳೆದ 1 ತಿಂಗಳಿಂದ ನಮಗೆ ಜಾಸ್ತಿ ಮಳೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಇದರಲ್ಲಿ ಕಳೆದ 3 ತಿಂಗಳಲ್ಲಿ ಇದರಲ್ಲಿ ಲೈಟ್ನಿಂಗಿಂತ 2 ಜನ ತೀರೋಗಿದ್ದಾರೆ. ಮಿಂಚಿನಿಂದ ಅವರು ಅಪಾಯ ಆಗಿ ಅವರು ತೀರೋಗಿದ್ದಾರೆ. ಅವರಿಗೆ ಕೂಡ NDRF ಪರಿಹಾರದು 5 ಲಕ್ಷ ತಲಾ ಅಂತ ಅವರಿಗೆ 2 ಮೃತಪಟ್ಟಿರುವ ಕುಟುಂಬಗಳಿಗೆ 5 ಲಕ್ಷ ಕೂಡ
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಬೇಲ್ ರದ್ದುಪಡಿಸಲು ಮತ್ತೊಂದು ಮಹತ್ವದ ಸಾಕ್ಷಿ ದೊರೆತಿದೆ. ಡಿಲೀಟ್ ಆಗಿದಂತಹ ಶೆಡ್ನ ಪ್ರಮುಖ ಫೋಟೋಗಳು ರಿಟ್ರೀವ್ ಆಗಿದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಶೆಡ್ನಲ್ಲಿದ್ದಂತಹ ಫೋಟೋಗಳನ್ನು ರಿಟ್ರೀವ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ. ಶೆಡ್ನಲ್ಲಿ ದರ್ಶನ್ ಇರಲಿಲ್ಲ ಅಂತ ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಆದ್ರೀಗ ಶೆಡ್ನಲ್ಲಿದ್ದ ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಪುನೀತ್ ರವಿಶಂಕರ್ ಫೋನ್ನಲ್ಲಿ ಡಿಲೀಟ್ ಆಗಿದಂತಹ ಫೋಟೋಗಳನ್ನು ರಿಟ್ರೀವ್ ಮಾಡಲಾಗಿದೆ. ಜನರಿಗೆ ಹೇಗೆ ಮೋಸ ಮಾಡಬಹುದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ ತೋರಿಸಿಕೊಟ್ಟಿದೆ. ಬಡ ಜನರ ಜೇಬಿಗೆ ಹೇಗೆ ಕತ್ರಿ ಹಾಕಬಹುದು ಅಂತ ಈ ಸರ್ಕಾರ ತೋರಿಸಿಕೊಟ್ಟಿದೆ ಅಂತ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಿನ್ನೆ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ನೆರವು ಸಿಗ್ತಾ ಇಲ್ಲ. ಸದನದ ಒಳಗೆ ಚರ್ಚಿಸಿದ್ರೂ ಪ್ರಯೋಜನ ಇಲ್ಲ ತರ ಆಗ್ಬಿಟ್ಟಿದೆ. ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ರು ಜನ ವಿರೋಧಿ ನೀತಿ ಬದಲಾಗಿಲ್ಲ. ಆದರೆ ಈ ಸರ್ಕಾರ ತಾನು ಮಾಡಿದ್ದೇ ಸರಿ ಅಂತ ಬಂಡತನ ಪ್ರದರ್ಶನ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಬಡ ಜನರ ಜೇಬಿಗೆ ಹೇಗೆ ಕತ್ತರಿಯನ್ನು ಹಾಕ್ಬೋದು ಅಂತೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು, ಸರ್ಕಾರದಲ್ಲಿ ಖಜಾನೆಯಲ್ಲಿರುವಂಥ ಹಣವನ್ನು ಹೇಗೆ ದೋಚಬಹುದು ಅಂತೇಳಿ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ, ಬಂಡತನದ ಸರ್ಕಾರ. ಸೊ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ 2 ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ. ಹಾಗಾಗಿ 2 ವರ್ಷಗಳಲ್ಲಿ ತಾವು ಮಾಡಿರುವಂಥ ತೊಗಲಕ್ ದರ್ಬಾರ್ ಏನಿದೆ, ತೊಗಲಕ್ ನೀತಿ ಏನಿದೆ, ಇದರ ವಿರುದ್ಧವಾಗಿ ಚಾರ್ಜ್ ಶೀಟನ್ನು ನಾವಿವತ್ತು ಫೈಲ್ ಮಾಡ್ತಾ ಇದ್ದೇವೆ. ಬಡ ಜನರ ಜೇಬಿಗೆ ಆಪರೇಷನ್ ಸಿಂಧೂರ ವಿಜಯೋತ್ಸವದ ಹಿನ್ನೆಲೆ ಮುಧೋಳ ನಗರದಲ್ಲಿ ಬೃಹತ್ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು. ಯಾತ್ರೆಯಲ್ಲಿ ಸುಮಾರು 150 ಮೀಟರ್ ಉದ್ದದ ತಿರಂಗ ಮೆರವಣಿಗೆ ನಡೆಯಿತು. ಅಂಬೇಡ್ಕರ್ ಸರ್ಕಲ್ನಿಂದ ಜಡಗಬಾಲ ಸರ್ಕಲ್ ಮೂಲಕ ಪ್ರಮುಖ ರಸ್ತೆಯಲ್ಲಿ ಸಾಗಿದಂತಹ ಮೆರವಣಿಗೆ ಶಿವಾಜಿ ಸರ್ಕಲ್ನಲ್ಲಿ ಅಂತ್ಯಗೊಂಡಿದೆ. ಯಾತ್ರೆಯಲ್ಲಿ ಮಾಜಿ ಸೈನಿಕರು, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆಗಳ ವಿಚಾರವಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಹಾಗೂ ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕ ಹೂಡಿ ವಿಜಯಕುಮಾರ್ ಮಧ್ಯೆ ಟಾಪ್ ವಾರ್ ಆರಂಭವಾಗಿದೆ. ಸ್ವಾಭಿಮಾನಿ ಪಕ್ಷದ ಮುಖಂಡ ಹೂಡಿ ವಿಜಯಕುಮಾರ್ ಸ್ವಂತ ಹಣದಿಂದ ಸುಮಾರು 2 ಕಿಲೋಮೀಟರ್ ಉದ್ದದ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆ ಗುಂಡಿಯನ್ನು ಮುಚ್ಚಿಸಿದ್ರು. ಸ್ಥಳೀಯ ಶಾಸಕರು ರಸ್ತೆ ದುರಸ್ತಿಗೆ ಅನುದಾನ ಕೊಡ್ತಿಲ್ಲ ಅಂತಾನೂ ಆರೋಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಾಸಕ ಕೆವೈ ನಂಜೇಗೌಡ ಗುಂಡಿ ಮುಚ್ಚಿದ್ದು ಕೇವಲ ರಾಜಕೀಯಕ್ಕಾಗಿ ಅಂತ ಹೇಳಿದರು. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ವಿಜಯಕುಮಾರ್, ನೀವು ರಾಜೀನಾಮೆ ನೀಡಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಇಲ್ಲಿವರೆಗೂ ಕೂಡ ಇಷ್ಟು ರಸ್ತೆಗಳು ಮತ್ತು ಇಂಥ ಪ್ರಾಜೆಕ್ಟ್ ಬರಲಿಲ್ಲ. ತಗೊಂಡಿದ್ದೀವಪ್ಪ, ಕೆಲಸಗಳು ಪ್ರಾರಂಭ ಆಗ್ತದೆ. ಮನೆ ದುಡ್ಡ ಇದು. ಅದೆಲ್ಲ ಒಂದು 2-3 ರೋಡ್ ಜಲ್ಲಿ ಎತ್ಕೊಂಡ್ಬಿಟ್ಟು ಜಲ್ಲಿ ಗುಳಿ ಮುಚ್ಚಿ ಎಷ್ಟು ರೋಡ್ ಮುಡಿಸ್ತೀಯಪ್ಪ ನೀನು? ಯಾವ ರೋಡ್ ಮಾಡಿಸ್ತೀಯಪ್ಪ? ಮಾಡಿಸಿ ನೋಡೋಣಾಗ್ಲಿ. ಮೊನ್ನೆ ಹೋಗಿ ಜಲ್ಲಿ ಹಾಕ್ದೆ, ಇವತ್ತು ಮಳೆ ಬಿದ್ದೆಲ್ಲ ಎದ್ದೋಗ್ಯದಪ್ಪ. ಅದೇ ಪರಿಹಾರನಾ? ನೋಡಿ, ಅದು 4 ಲೈನ್ ರೋಡ್ ಆಗಿದೆ. ಇವತ್ತು ನಾವು ಮಾಡೋಕ್ಕಾಗೋದಿಲ್ಲ, ಸರ್ಕಾರದ ಅನುದಾನ ಕೊಡೋಕ್ಕಾಗಲ್ಲ. ಅದಕ್ಕೆ ಅದೊಂದು ಪ್ರಾಜೆಕ್ಟ್ ಆಗಿದೆ. ನಾವು ಗುಳಿ ಮುಚ್ಚುವಂಥ ಕೆಲಸ ಮಾಡಬೇಕು. ಗುಳಿ ಮುಚ್ಚಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಆ ಪ್ರಾಜೆಕ್ಟ್ 4 ಲೈನ್ ರೋಡನ್ನು ಮಾಡಬೇಕು. ಜಲ್ಲಿ ಹಾಕಿ ಆದ್ಮೇಲೆ ಹಂಗೆ ಡಾಂಬರ್ ಹಾಕಬೇಕು. ಡಾಂಬರ್ ಹಾಕಲಿಲ್ಲ ಅಂದರೆ ಆ ಜಲ್ಲಿ ಸುಮಾರು ವೆಹಿಕಲ್ಸ್ ಹೋಗ್ತದೆ, ಮತ್ತೆ ಹೋಗ್ತದೆ. ಅದಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ರೆ ರಾಜಕೀಯವಾಗಿ ಹೋಗಿ ಅಲ್ಲಿ ದೊಡ್ಡದಾಗಿ ಏನೂ ಆಗ್ಬಿಡಿ, ಏನೂ ಆಗಿಲ್ಲ. ಮಾಲೂರು ತಾಲೂಕಲ್ಲಿ ಎಲ್ಲ ರಸ್ತೆಗಳು ಚೆನ್ನಾಗಿದೆ. ಒಂದು ರಸ್ತೆ ಹೊಸೂರು ರಸ್ತೆ ಕೆಟ್ಟಿದೆ. ಆ ರಸ್ತೆಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ದುಡ್ಡು ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಆ ಸಂಸ್ಥೆ ಪ್ರಾರಂಭ ಮಾಡಬೇಕು. ನಾವು ಗುಳಿ ಮುಚ್ಚುವಂತೆ ಕೆಲಸ ಮಾಡ್ತೇವೆ. ಅದೇ ವೆಟ್ಮಿಸೆತನೇ ನಿಮ್ಮ ಅಧಿಕಾರಿಗಳು ಕೂಡ ಬಂದು ವೆಟ್ಮಿಸೆತನೇ ಆಗ್ತಾಯಿದ್ರು. ಇವತ್ತು ಧೂಳು ಬಂದಿದೆ, ಎದ್ದೇಳ್ಬಿಟ್ಟಿದೆ, ಹೋಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಅಧಿಕಾರಿಗಳು ಕೂಡ ಅದೇ ಕೆಲಸ ಮಾಡ್ತಾಯಿದ್ದು. ಇವತ್ತು ಸಂಪಂಗೆರೆಯಿಂದ ಮಾಲೂರು ರಸ್ತೆ ಒಂದು ಬಿಟ್ಟು ಇನ್ನು ಮಾಲೂರಲ್ಲಿ ಇರೋಂಥ ಎಲ್ಲ ರಸ್ತೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಟೇಕಲಿಂದ ತೊರ್ಲೆಕ್ಕಿಗೆ ಹೋಗೋಂಥ ರಸ್ತೆ, ಅವ್ರು ಇರೋಂಥ ಮನೆಗೆ ಹೋಗೋಂಥ ರಸ್ತೆ ಕೂಡ ಎಷ್ಟು ದೊಡ್ಡ ಹಳ್ಳಗಳಾಗಿದೆ ಅಂತ ಹೋಗಿ ನೋಡಿ. ಇದೇ ಥರ ಹಲವಾರು ರಸ್ತೆಗಳು ಈ ಸಮಸ್ಯೆಗಳಿದೆ. ಆದರೆ ಎಲ್ಲಿ ತುಂಬ ಹೆಚ್ಚಾಗಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆಯೋ ಅದಕ್ಕೆ ವೆಟ್ಮೆಸ್ ಹಾಕ್ರಿ ಅಂತ ಮಾತ್ರ ನಾವು ಹೇಳಿರೋದು.
ಅಟ್ಲೀಸ್ಟ್ ಇವರು ಮಾಡೋದಿಲ್ಲ. ಮಾಲೂರು ತಾಲೂಕಲ್ಲಿ ಇಷ್ಟೊಂದು ಕ್ರೆಷರ್ಗಳಿದ್ದಾವೆ, ಅವ್ರದ್ದೇ ಕ್ರೆಷರ್ಗಳಿದ್ದಾವೆ. ಅಟ್ಲೀಸ್ಟ್ ಒಂದು 4 ಲೋಡ್ ಇದೆ, ಯಾರಿಗಾನ ಕ್ರೆಷರ್ ಅವ್ರಿಗೆ ಹೇಳಿದ್ರೆ ಎತ್ಕೊಂಬಂದು ಲೋಡು ಹಾಕ್ಬಿಟ್ಟು ಹೋಗ್ತಾರೆ, ಹಲ್ಲಗಳಿಗೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಅವ್ರ ಮನೆ ಇರೋಂಥ ರಸ್ತೆ ಇದೆಯಲ್ಲ, ಇವಾಗ ದೊಡ್ಡ ದೊಡ್ಡ ಹಲ್ಲಗಳು ಬಿದ್ದಿದೆ, ಅವರು ಹೋಗೋ ರಸ್ತೆಯಲ್ಲಿ ಹೋಗಿ ನೀವು ಗಮನಿಸ್ಬೋದು ಬೇಕಾದ್ರೆ. ಆ ರಸ್ತೆ ಕೂಡ ನಾನು ಮುಚ್ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ. ಮೇ 28ರಂದು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಯಲಿದೆ. ಇನ್ನು 2 ಕಾಂಗ್ರೆಸ್ ಶಾಸಕರು ಡಿಸಿಸಿ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ. ಕೆಜಿಎಫ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರೋ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಮತ್ತು ಬಾಗೇಪಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಸ್ಪರ್ಧಿಸಿರೋ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ ಎನ್ನಲಾಗಿದೆ. ಚಿತ್ತಾಪುರ ಅತಿಥಿ ಗೃಹದಲ್ಲಿ ಪ್ರಿಯಾಂಕರ್ಗೆ ಬೆಂಬಲಿಗರಿಂದ ದಿಗ್ಬಂಧನದ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋರಾಟ ಮಾಡಲಿ, ಆದರೆ ಇದು ಅತಿ ಆಯಿತು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕರ್ಗೆ ನನ್ನ ವಿರುದ್ಧ ಮಾತನಾಡಿಲ್ವಾ, ಪ್ರಧಾನಿ ವಿರುದ್ಧ ಇವರು ಮಾತನಾಡಿಲ್ವಾ, ರಾಜಕೀಯದಲ್ಲಿ ಇದೆಲ್ಲ ಸಹಜಾನೇ, ಇದಕ್ಕೆ ಈ ರೀತಿ ಪ್ರತಿಭಟನೆ ಸರಿಯಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಆ ಹೆಸರನ್ನ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು, ಬಿಟ್ಬಿಡಿ ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿ ನಾನು ಹೇಳಿದ್ದು ಗಾದೆ ಅಷ್ಟೇ. ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನೆ, ಇಲ್ಲ ಅಂತಲ್ಲ. ನಮಗೆ ಅವರಷ್ಟು ನಮ್ಮನ್ನ ಚಡ್ಡಿಯವರವನು ಅಂದಾಗ್ಲೂ ನಮಗೂ ನೋವಾಯ್ತು. ಆದ್ರೆ ನಾವು ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಪ್ರಧಾನಮಂತ್ರಿಗಳನ್ನ ವಿಷಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿಂದ ಬಂದ್ಬಿಡ್ತದೆ ಅಂತ ಆಯ್ತು. ಅದರಿಂದಾಗಿ ನಾನು ಹೇಳಿದ್ದೇನೆ, ಸೊ ಆನೆ ಹೋಗುವಾಗ ನಾಯಿಗಳು ಬಗಳೋದು ಸಹಜ, ಆದರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದೆ. ಆದರೆ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಪರ ಸಂಘಟನೆಗಳು ಚಿಂತಾಮಣಿ ಬಂದ್ಗೆ ಕರೆ ನೀಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಚಿಕ್ಕಬಳ್ಳಾಪುರ ಎಸ್ಪಿ ಜಗನ್ನಾಥ್ ರೈ, ಬಂದ್ ನಡೆಸಲು ನಾವು ಅವಕಾಶವನ್ನು ನೀಡಲ್ಲ, ಕಾನೂನಿಗೆ ವಿರುದ್ಧವಾಗಿ ಬಂದ್ ಮಾಡಿದ್ರೆ ಕೇಸ್ ದಾಖಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬಂದ್ಗೆ ಆಸ್ಪದ ಇಲ್ಲ, ಬಂದ್ ಮಾಡೋದು ಕಾನೂನಿಗೆ ವಿರುದ್ಧ. ರಾಜ್ಯದ ಡಿಜಿ ಮತ್ತು ಐಜಿಪಿಯಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಎಂಎ ಸಲೀಂ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಡಿಜಿ ಮತ್ತು ಐಜಿಪಿ ಹುದ್ದೆಯಿಂದ ಅಲೋಕ್ ಮೋಹನ್ ನಿವೃತ್ತಿಯಾಗಿದ್ದು, ಅವ್ರ ಜಾಗಕ್ಕೆ ಸಲೀಂ ಅವರನ್ನು ನೇಮಿಸಿ ಹೆಚ್ಚುವರಿ ಹೊಣೆ ನೀಡಿ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಶಂಕರ್ ಬಿದ್ರಿ ನಂತರ ಮತ್ತೊಬ್ಬ ಕನ್ನಡಿಗನಿಗೆ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಸಿಕ್ಕಿದೆ. ಇವರು 1993ರ ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿ. ಸಲೀಂ ಅವರು ಮಾತನಾಡಿದ್ದು, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ. ಪೊಲೀಸರ ಮೇಲೆ ನಂಬಿಕೆ ದ್ವಿಗುಣಗೊಳಿಸಬೇಕು. ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣನ್ನ ಇಡಲಾಗುತ್ತೆ. ರಾಷ್ಟ್ರದ್ರೋಹ, ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕ್ರಮ, ಡ್ರಗ್ಸ್, ಮಟ್ಕ, ಗ್ಯಾಂಬ್ಲಿಂಗ್ 100ರಷ್ಟು ಮಟ್ಟ ಹಾಕಬೇಕಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಅದರಲ್ಲಿ ಮೇನ್ ಥಿಂಗ್ ನಮ್ಮ ಪಾರದರ್ಶಕತೆ ಏನಿದೆ ಅದರಲ್ಲಿ ಇದ್ರೆ ಕ್ರೆಡಿಬಿಲಿಟಿ ಅಂದರೆ ನಮ್ಮ ನಂಬಿಕೆ, ಪೊಲೀಸರ ಮೇಲೆ ಸಾರ್ವಜನಿಕರ ನಂಬಿಕೆ ಜಾಸ್ತಿ ಆದರೆ ಅದು ಆಟೋಮೆಟಿಕ್ ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಕ್ರೆಡಿಬಿಲಿಟಿ ಎಷ್ಟು ಹೈ ಇರಬೇಕು ಅಂದರೆ, ಈ 1 ಲಕ್ಷ ಜನ ಸೇರಿದ್ರು ಸಹ ಒಬ್ಬ ಪೊಲೀಸ್ ಆಫೀಸರ್ ನಿಂತ್ಕೊಂಡು ನಾನಿದ್ದೀನಿ, ನಾನು ನಿಮ್ಮ ಏನು ಸಮಸ್ಯೆ ಇದೆ ನಾನು ಬಗೆಹರಿಸ್ತೀನಿ, ನೀವು ಹೋಗಬೇಕು ಅಂದರೆ ಹೋಗಬೇಕು, ಆ ಥರ ದಟ್ ಇಸ್ ಅಷ್ಟು ನಂಬಿಕೆ ಪೊಲೀಸರ ಮೇಲೆ ಬರಬೇಕು. ಆ ಪಾರದರ್ಶತೆ ಬೇಕಾಗುತ್ತೆ. ದೆನ್ ಸಾಮಾಜಿಕ ಜಾಲತಾಣಗಳ ಮೇಲೆ ಅಂದರೆ ಇನ್ ಸೆನ್ಸ್ ಮಾನಿಟರಿಂಗ್ ಆಫ್ ಸೋಷಿಯಲ್ ಮೀಡಿಯಾ, ಮಿಸ್ಇನ್ಫಾರ್ಮೇಷನ್ ಇಂದ ಏನು ಸಮಸ್ಯೆಗಳು ಉಂಟಾಗ್ತಾ ಇದೆ ಅದು ಅನದರ್ ಆದ್ಯತೆ ಅಂತ ನಾನು ಭಾವಿಸ್ತೀನಿ. ದೆನ್ ಆಂಟಿ ಸೋಷಿಯಲ್ ಮತ್ತು ಆಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್, ಈಗ ರಾಷ್ಟ್ರದ್ರೋಹಿ ಆಗಲಿ ಅಥವಾ ಸಮಾಜಘಾತುಕ ಚಟುವಟಿಕೆಗಳು ಏನು ನಲ್ಲಿ ಯಾರು ತೊಡಗುತ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಗ್ರಾಮದಲ್ಲಿ ಕಾಣಿಸಿಕೊಂಡ ಕರಡಿಯನ್ನ ಯುವಕರೇ ಬೆನ್ನತ್ತಿ ಓಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಯರ್ರೇನಹಳ್ಳಿ ಗ್ರಾಮದ ಕಿತ್ತೂರು ರಾಣಿ ವಸತಿ ಶಾಲೆಯ ಕಾಂಪೌಂಡ್ ಹಿಂಭಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ಕರಡಿಯೊಂದು ಪ್ರತ್ಯಕ್ಷವಾಗಿತ್ತು. ಇದನ್ನು ನೋಡಿದ ತಕ್ಷಣವೇ ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಜನ ಸಂದಣಿಯನ್ನ ನೋಡಿ ಗಾಬರಿಗೊಂಡಂತಹ ಕರಡಿ ಜನವಸತಿ ಪ್ರದೇಶಗಳೊಳಗೆ ನುಗ್ಗಲು ಯತ್ನಿಸಿತು. ಈ ವೇಳೆ ಸ್ಥಳೀಯರು ಕರಡಿಯನ್ನ ಓಡಿಸಿದ್ದಾರೆ. ಈ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಿ ಮಹಾರಥೋತ್ಸವ ಜರುಗಿತು. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ರಥೋತ್ಸವಕ್ಕೆ ಉಚ್ಚುತಿಯನ್ನು ಎಸೆದು ಭಂಡಾರ ಎರಚಿ ಮಂಗಳಮುಖಿಯರು ನೃತ್ಯ ಮಾಡಿದರು.
ಅಮೃತ ಭಾರತ ಯೋಜನೆಯಲ್ಲಿ ನವೀಕರಣಗೊಂಡಂತಹ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ರೈಲು ನಿಲ್ದಾಣ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲದೆ ಬಾಗಲಕೋಟೆ ರೈಲ್ವೆ ನಿಲ್ದಾಣವೂ ಕೂಡ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಪ್ರಧಾನಿ ಮೋದಿ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಕಲಬುರಗಿ ನಗರದ ಎಪಿಎಂಸಿಯಲ್ಲಿನ ಅನಧಿಕೃತ ಮಳಿಗೆಗಳ ತೆರವಿಗೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭ ಮಾಡಲಾಗಿದೆ. ಕಲಬುರಗಿ ನಗರದ ಎಪಿಎಂಸಿ ಆಡಳಿತ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಎಪಿಎಂಸಿಯಲ್ಲಿ ಕೇವಲ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಮಾತ್ರ ಅವಕಾಶ ಕಲ್ಪಿಸಬೇಕು. ಆದರೆ ಇಲ್ಲಿ ಕೃಷಿಯೇತರ ಮಳಿಗೆಗಳ ದರ್ಬಾರ್ ಹೆಚ್ಚಾಗಿದೆ. ಕೃಷಿಯೇತರ ಚಟುವಟಿಕೆಗಳ ಮಳಿಗೆಯನ್ನು ತೆರವು ಮಾಡುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ವಾಪಸ್ ಪಡೆಯಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.